ಯಾವ ಬ್ರ್ಯಾಂಚ್ ನಮ್ಮನ್ನು ಹಿಡ್ಕೊಂಡಿದೆ ಜೀವನದಲ್ಲಿ ಹಾರಕ್ಕೆ ಬಿಡ್ತಾ ಇಲ್ಲ. ಇದು ನಮ್ಮನ್ನು ನಾವು ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. ಎಲ್ಲೋ ಎಲ್ಲೋ ಯಾರೋ ಹಿಡ್ಕೊಂಡು ನಂಗಿದೆ, ಹೋಗೋಕ್ಕಾಗ್ತಿಲ್ಲ. ಏನೋ ಭಯ ನಿಮ್ಮಲ್ಲಿ ಸೇರಿಕೊಂಡು ಒಳಗಡೆ ನೀವು ಯಾವ ರಿಸ್ಕು ತೊಗೊಳಕ್ಕೆ ಇಷ್ಟಪಡಲ್ಲ. ನೋಡ್ಕೊಳ್ಳಿ, ಅದನ್ನು ಕಂಡುಕೋಬೇಕು ನಾವು. ಯಾವ ಬ್ರ್ಯಾಂಚ್ ನಾನು ಹಿಡ್ಕೊಂಡಿದೆ, ಹಾರಕ್ಕೆ ಬಿಡ್ತಾ ಇಲ್ಲ, ಯಾವುದು ರಿಸ್ಕ್ ತೊಗೊಳಕ್ಕಾಗ್ತಿಲ್ಲ, ಭಯ ಅನ್ನೋದು ಎಲ್ಲಿ ಇದೆ, ಯಾವುದೋ ಒಂದು ವೀಕ್ನೆಸ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ವೀಕ್ನೆಸ್ ನಮ್ಮನ್ನು ಬೆಳೆಸ್ತಾ ಇಲ್ಲ. ಇದನ್ನು ಕಂಡುಕೊಳ್ಳೋದೇ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳೋದು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನಲ್ಲಿ ನಮ್ಮ ಕುಂದು ಕೊರತೆಗಳು ನಮಗೆ ಚೆನ್ನಾಗಿ ಅರಿವಾಗುತ್ತೆ. ನಾವು 8 ದಿನ 9 ದಿನ ಈ ಕ್ಲಾಸ್ ಮಾಡಿದಾಗ ನನ್ನ ಅನುಭವದಲ್ಲಿ ಆ ಬ್ರ್ಯಾಂಚ್ ಕಟ್ ಮಾಡಿದೆ, ನಾನು ಹಾರಕ್ಕಾಯ್ತು. ಆ ವೀಕ್ನೆಸ್ ಏನು ಅಂತ ಗೊತ್ತಾದಾಗ ಆ ಅರಿವಲ್ಲೇ ಸ್ಟ್ರೆಂತ್ ಬಂತು. ಈ ರೀತಿ ಪರಿವರ್ತನೆ ಸಣ್ಣ ಸಣ್ಣ ವಿಷಯದಲ್ಲಿ ಬದಲಾಗ್ತಾ ಇದ್ದರೆ ನಮಗೆ ಹಾರಕ್ಕೆ ಮುಂದೆ ಹೋಗೋಕ್ಕೆ ಅವಕಾಶ ಆಗುತ್ತೆ ಜೀವನದಲ್ಲಿ. ಯಾಕೆಂದರೆ ತುಂಬ ಪಾಸಿಬಿಲಿಟಿ ಇದೆ ಜೀವನದಲ್ಲಿ. ನಾವು ಒಂದು ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟು ಫೆಮಿಲಿಯಾರಿಟಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾವ್ದು ನಮಗೆ ಸುಖ ಕೊಡುತ್ತೆ ಅಂದರೆ ವಿಚ್ ಈಸ್ ಫೆಮಿಲಿಯರ್, ವಿಚ್ ಈಸ್ ನೋನ್. ನಮ್ಮ ಮೈಂಡು ಮೀಡಿಯೋಕರ್, ಅದು ಹೋಗಕ್ಕೆ ಬಿಡೋದೇ ಇಲ್ಲ. ಆದರೆ ಈ ಕ್ಲಾಸು ಆ ಕಟ್ಟಾಕೊಂಡಿರೋ ಮನಸ್ಸನ್ನು, ಕಟ್ಟಾಕೋ ಮನಸ್ಸನ್ನು ಬಿಡಿಸುತ್ತೆ. ಇದು ಒಂದು ರೀತಿ ಫ್ರೀಡಮ್. ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ರೀತಿ ಹೊರಗೆ ಬಂದ್ವಿ ಅಂತ. ಎಲ್ಲೋ ಶೆಲ್ಲಲ್ಲಿ ಇದ್ದವ್ರು ಹೊರಗೆ ಬಂದ ಫೀಲಿಂಗು ಅದು ಪ್ರತಿಯೊಬ್ಬರಿಗೂ ಆಗುತ್ತೆ.